ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕಡೆ ಸೋಮವಾರ, 4ನೇ ಸೋಮವಾರ, ಕಾರ್ತಿಕ ಮಾಸದ 4ನೇ ಸೋಮವಾರ. ಸೊ ಈ ಮಾಸದಲ್ಲಿ ನಾವು ಮಾಡ್ತಕ್ಕಂಥ ಕೊನೆ ಪೂಜೆ, ಕೊನೆ ವಾರ ಸೋಮವಾರ ಆಗಿರ್ಬೋದು. ಬೆಳಗ್ಗೆ ನನಗೆ ಟೈಮ್ ಆಗಲಿಲ್ಲ, ಸ್ಕೂಲ್ಗೆ ಹೋಗೋದಿರುತ್ತೆ, ಬ್ರೇಕ್ಫಾಸ್ಟ್, ಲಂಚು ಎಲ್ಲ ಪ್ರಿಪೇರ್ ಮಾಡೋದಿರುತ್ತೆ. ಆ್ಯಂಡ್ ಮೋರ್ ಓವರ್ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಬೆಳಗ್ಗೆ ಹೇಳೋದು ಅಂದರೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಅದರಿಂದ ನಾನು ಸ್ಕೂಲಿಂದ ರಿಟರ್ನ್ ಬಂದ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಮಾಡ್ತಕ್ಕಂಥ ಕೆಲಸಗಳನ್ನು ಸಾಯಂಕಾಲಕ್ಕೆ ಪೋಸ್ಟ್ಪೋನ್ ಮಾಡಿಕೊಂಡೆ. ಸೊ ಈಗ ಸ್ಕೂಲಿಂದ 4ಗೆ ರಿಟರ್ನ್ ಆಗಿದ್ದೀನಿ. ರಿಟರ್ನ್ ಆಗಿ ಒಂದು ಸ್ವಲ್ಪ ಶವರ್ ಅದು ತೊಗೊಂಡು ಸ್ವಲ್ಪ ಮನೆಯನ್ನು ಕ್ಲೀನ್ ಮಾಡ್ಕೊಂಡು ಬಿಡ್ತಾಯಿದ್ದೀನಿ. ಫಸ್ಟ್ ಮನೆ ಒರೆಸ್ಕೊಂಡು ಬಿಡ್ತೀನಿ ಇಲ್ಲಿ. ಸೊ ಫ್ರೆಂಡ್ಸ್, ನೀವೆಲ್ಲ ಕಾರ್ತಿಕ ಮಾಸದಲ್ಲಿ ಪೂಜೆಗಳು ಮಾಡ್ತೀರಾ? ಆ್ಯಂಡ್ ದೆನ್ ಯಾವ ರೀತಿ ಪೂಜೆ ಮಾಡ್ತೀರಾ ಅಂತೇಳಿ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿರಿ. ನನ್ನ ವಿಡಿಯೋಸನ್ನು ನೋಡ್ತಾ ಇದ್ದೀರಾ, ಬಟ್ ಲೈಕ್ಸು ಮತ್ತು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ವಿಡಿಯೋಸ್ ನೋಡಾದ್ಮೇಲೆ ಥಮ್ಸಪ್ ಕೊಡ್ರಿ, ಮೀನ್ಸ್ ಒಂದು ಲೈಕ್ ಕೊಡ್ರಿ. ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫ್ರೆಂಡ್ಸ್ ಪ್ಲೀಸ್. ಆ್ಯಂಡ್ ದೆನ್ ಮನೆ ಒರೆಸಿದಾಯಿತು. ಇಲ್ಲಿ ನಾನು ಸ್ವಲ್ಪ ಮನೆ ಬಾಗಿಲು ಮುಂದೆ ಸ್ವಲ್ಪ ರಂಗೋಲಿಯನ್ನು ಹಾಕೋತೀನಿ. ನಾನು ಲಾಸ್ಟ್ ವಿಡಿಯೋಲಿ ಹೇಳಿದ್ದೆ, ಅರಿಶಿನ ಮತ್ತು ಮೊಸರನ್ನು ಮಿಕ್ಸ್ ಮಾಡಿಕೊಂಡು ನಾವು ಹೊಸಲಿಗೆ ಅಪ್ಲೈ ಮಾಡೋದ್ರಿಂದ ಒಂದು ವಾರ ಆದ್ರೂ ಅದ್ರ ಮೇಲೆ ಇರ್ತಕ್ಕಂಥ ಅರಿಶಿನ ಕುಂಕುಮ ಆಗಿರಲಿ ಅಥವಾ ನಾವು ಬಿಟ್ಟಿರ್ತಕ್ಕಂಥ ರಂಗೋಲಿ ಆಗಿರಲಿ ಅದು ಹಂಗೆ ಇರುತ್ತೆ. ಸೊ ನಾನಿಲ್ಲಿ ಹೊಸಲ ಮೇಲೆ ಬಿಡೋದಕ್ಕೆ ವಿಭೂತಿಯಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಬಡ್ ಯೂಸ್ ಮಾಡಿಕೊಂಡು ರಂಗೋಲಿಯನ್ನು ಬಿಡ್ತಾ ಇದ್ದೀನಿ. ಸೊ ಅದು 1 ವೀಕ್ ಆಗಲಿ ಅದು ಹಂಗೆ ಇರುತ್ತೆ, ಹಳಸೋಗಿರಲ್ಲ. ಆ್ಯಕ್ಚುಲಿ ನಾನು ಹೇಳಿದ್ದೆ 1 ವೀಕಲ್ಲಿ ಒಂದು 3 ದಿನ ಅಷ್ಟೇ ನಾನು ಮನೆ ಮುಂದೆ ರಂಗೋಲಿಯನ್ನು ಹಾಕ್ತೀನಿ ಅಂತ ಹೇಳ್ಬಿಟ್ಟು, ವಾರಗಳಲ್ಲಿ ಅಥವಾ ಹಬ್ಬಗಳಲ್ಲಿ ಮಾತ್ರ. ಸೊ ಹೊಸ್ಲಲ್ಲಿ ಮಾತ್ರ ಅದು ವಾರ ಆಗಿರಲಿ ಬಿಡ್ರಿ, ಮತ್ತೆ ಒಂದು ಶುಕ್ರವಾರ ಬರೋ ತನಕನೂ ಅದು ಹೊಸ್ಲಲ್ಲಿ ರಂಗೋಲಿ ಹಂಗೆ ಇರುತ್ತೆ, ಅರಿಶಿನ ಕುಂಕುಮ ಹಂಗೆ ಇರುತ್ತೆ. ಸೊ ಇಲ್ಲಿ ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಒಂದು ಸ್ವಲ್ಪ ರಂಗೋಲಿಯನ್ನು ಹಾಕ್ಕೊಂಡು ಕಲರನ್ನು ತುಂಬಬೇಕು ಅಂತೇಳಿ ಅಂದ್ಕೊಂಡೆ. ಇಲ್ಲಿ ನಾನು 7ರಿಂದ 4 ಒಂದು ಪುಟ್ಟ ರಂಗೋಲಿಯನ್ನು ಹಾಕ್ತಾಯಿದ್ದೀನಿ. ನೀವು ಕೂಡ ರಂಗೋಲಿಗಳನ್ನು ಹಾಕ್ತೀರಾ, ಕಲರನ್ನು ಹಾಕ್ತೀರಾ. ಆ್ಯಂಡ್ ಅಗೇನ್ ಫೆಸ್ಟಿವಲ್ಸ್ಗೆ ಅಥವಾ ಯಾವುದೋ ವಾರಗಳಲ್ಲಿ ಅವೆಲ್ಲ ಮನೆ ಮುಂದೆ ಅಲಂಕಾರ ಮಾಡಿದೆ ಅದೇ ಒಂಥರ ಕಳೆ ಅನಿಸುತ್ತೆ. ನಾನು ಇಲ್ಲಿ ಸ್ವಲ್ಪ ಟೈಮು ನನಗೆ ಕಡಿಮೆ ಇದೆ, ಆ್ಯಂಡ್ ಮೋರ್ ಓವರ್ ಇಲ್ಲಿ ಸ್ಪೇಸೂ ಕಡಿಮೆ ಇದೆ. ಸೊ ಚಿಕ್ಕ ಒಂದು ರಂಗೋಲಿಯನ್ನೇ ಹಾಕ್ತಾ ಇದ್ದೀನಿ ಇಲ್ಲಿ, ಅಂದರೆ ತುಂಬ ಕಷ್ಟ. ಸೊ ಇಲ್ಲಿ ನಾನು ರಂಗೋಲಿಯನ್ನು ಹಾಕಿದ್ದಾಯಿತು. ನೆಕ್ಸ್ಟ್ ಒಂದು ಸ್ವಲ್ಪ ಅದಕ್ಕೆ ಅರಿಶಿನ ಕುಂಕುಮನ ಏರಿಸಿ ಹೂವನ್ನು ಏರಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇವತ್ತು ಒಂದು ಪ್ರಸಾದಕ್ಕೆ, ನೈವೇದ್ಯಕ್ಕೆ ಅಂತೇಳಿ ಒಂದು ರೆಸಿಪಿಯನ್ನು ಕೂಡ ಈ ವಿಡಿಯೋಲಿ ನಿಮಗೆಲ್ಲರಿಗೂ ಶೇರ್ ಮಾಡಿದ್ದೀನಿ. ಈ ರೆಸಿಪಿಗೆ ನಾನು ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು 1 ಕಪ್ ರೈಸನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ 2-3 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಒಂದು ಪಾತ್ರೆಗೆ ರೈಸನ್ನು ಹಾಕ್ಕೋತಾ ಇದ್ದೀನಿ. ನಾನು 1 ಕಪ್ ರೈಸ್ಗೆ ಇಲ್ಲಿ 4 ಕಪ್ಸ್ ಆಫ್ ವಾಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದು ಒಂದು ಸ್ವಲ್ಪ ಮುದ್ದೆಯಾಗೇ ಬರಬೇಕು ಕುಕ್ ಆದಮೇಲೆ. ಸೊ ನೆಕ್ಸ್ಟ್ ನಾನಿಲ್ಲಿ ಅದು ಅನ್ನ ಕುಕ್ ಆಗಲಿಕ್ಕೆ ಇಟ್ಟಿದ್ದೀನಿ, ಅಂದರೆ ರೈಸ್ ಕುಕ್ ಆಗಬೇಕು. ರೆಸಿಪಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಷ್ಟು ಬೇಗ ಕುಕ್ ಮಾಡೋಕ್ಕೂ ಆಗೋದಿಲ್ಲ, ಒಂದು ಸ್ವಲ್ಪ ಸ್ಲೋ ಪ್ರೋಸೆಸ್ ಇದ್ರದ್ದು. ಸೊ ನಾನು ಇಲ್ಲಿ ರೈಸ್ ಕುಕ್ ಆಗಿಬಿಟ್ಟಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ದೇವ್ರ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾವು ದೀಪಗಳಿರುತ್ತಲ್ಲ ಅದರಲ್ಲಿ ಎಣ್ಣೆ ಹಾಕಿ ದೀಪ ಹಚ್ತೀವಿ. ಅದು ಹಂಗೆ ತೊಳೆಯೋದಕ್ಕೆ ಬದಲಿಗೆ ನಾವು ಒಂದು ಎಣ್ಣೆ ಎಲ್ಲ ಆಯಿಲ್ ಎಲ್ಲ ನಾವು ರಿಮೂವ್ ಮಾಡ್ಕೊಳೋದಕ್ಕೆ ಟಿಶ್ಯೂ ಅಲ್ಲಿ ಫಸ್ಟು ವೈಟ್ ಟಿಶ್ಯೂ ಪೇಪರಲ್ಲಿ ಅದನ್ನು ರಿಮೂವ್ ಮಾಡಿ, ಆ್ಯಂಡ್ ದೆನ್ ನೆಕ್ಸ್ಟ್ ಕ್ಲೀನ್ ಮಾಡೋದ್ರಿಂದ ಎಣ್ಣೆ ಎಲ್ಲ ಯುಟೆನ್ಸಿಲ್ಸ್ಗೂ ಅದು ಆಗೋದಿಲ್ಲ. ಸೊ ಇಲ್ಲಿ ನಾನು ಫಸ್ಟು ಏನು ನಾವು ತಾಮ್ರದಂತೀವಲ್ಲ ಬ್ರಾಸ್, ಅದನ್ನು ತಾಮ್ರಿಯನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಮತ್ತೊಂದು ಕಡೆ ನಾನು ಇನ್ನೊಂದು ಒಲೆ ಮೇಲೆ ಬೆಲ್ಲವನ್ನು ಕರಗ್ಸೋಕ್ಕಿಟ್ಟಿದ್ದೀನಿ. ನಾನಿಲ್ಲಿ 1 ಕಪ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ಸೊ ಬೆಲ್ಲವನ್ನು ಕರಗಿಸ್ಕೊಂಡು ಸೋಸಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ಸಮ್ಟೈಮ್ಸ್ ಆ ಬೆಲ್ಲ ಅಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿರ್ತವೆ. ಸೊ ಇಲ್ಲಿ ರೈಸ್ ಕುಕ್ ಆಗಿದೆ. ನಾನಿಲ್ಲಿ 1 ಕಪ್ ರೈಸ್ಗೆ 4 ಕಪ್ಸ್ ನೀರನ್ನು ಆ್ಯಡ್ ಮಾಡಿ ರೈಸನ್ನು ಕುಕ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಕರೆಸ್ಕೊಂಡಿರ್ತಕ್ಕಂಥ ಬೆಲ್ಲವನ್ನು ಕುಕ್ ಆಗಿರ್ತಕ್ಕಂಥ ರೈಸಲ್ಲಿ ನಾವು ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ನಾನು 1 ಕಪ್ ಆಫ್ ಶುಗರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಿದ್ದಲ್ಲಿ 2 ಕಪ್ಸ್ ಆಫ್ ಜಾಗರಿಯನ್ನೇ ಆ್ಯಡ್ ಮಾಡ್ಬೋದು. ನಾನಿಲ್ಲಿ 1 ಕಪ್ ಶುಗರು, 1 ಕಪ್ ಜಾಗರಿ ತೊಗೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ವೀಟ್, ಆ್ಯಕ್ಚುಲಿ ಸ್ವೀಟ್ ಇದು ಕರೆಕ್ಟಾಗಿರುತ್ತೆ. ಇಲ್ಲ ನಮ್ಮ ಮನೇಲಿ ಹೆಚ್ಚಿಗೆ ಸ್ವೀಟನ್ನು ತಿಂತೀವಿ, ಲೈಕ್ ಮಾಡ್ತೀವಿ ಅಂದರೆ ಇನ್ನೊಂದು 4 ಕಪ್, ಒಂದು 3 to 4 ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ಬೋದು, ಬಟ್ ನಾಟ್ ನೀಡೆಡ್.
ಸೊ ಇಲ್ಲಿ ನಾನು ಶುಗರನ್ನು ಆ್ಯಡ್ ಮಾಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು. ಆ್ಯಕ್ಚುಲಿ ಹೇಳಿದ್ನಲ್ಲ, ಈ ಒಂದು ರೆಸಿಪಿ ಸ್ಲೋ ಪ್ರೊಸೆಸ್ ಮೇಲೆ ಕುಕ್ ಮಾಡಬೇಕು, ನಾವು ಸಿಮ್ಮಲ್ಲಿಟ್ಟೇ ಕುಕ್ ಮಾಡಬೇಕು. ಅದು ಯಾಕಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ನಾನು ಒಂದು ಕಡೆ ನೈವೇದ್ಯಕ್ಕೆ ಅಂತೇಳಿ ಪ್ರಸಾದ ರೆಡಿ ಮಾಡ್ಕೊತಾ ಇದ್ದೀನಿ, ಮತ್ತೊಂದು ಕಡೆ ನಾನು ದೇವರ ಪೂಜಾ ಸಾಮಾನನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕಂತ ಇದ್ದೀನಿ. ಸೊ ಇಲ್ಲಿ ನಾನು ನಿಯರ್ಲಿ 6 to 8 ಸ್ಪೂನ್ಸ್ ಆಫ್ ಗೀಯನ್ನು ಅಂದರೆ ಮೆಲ್ಟ್ ಮಾಡ್ಕೊಂಡು ಕರಗಿಸಿ ತುಪ್ಪವನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ನಾವು 2 ಬ್ಯಾಚಸ್ ಆಗಿ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಫಸ್ಟ್ ನಾನು ಇಲ್ಲಿ ನಿಯರ್ಲಿ 3 ಸ್ಪೂನ್ಸನ್ನು ಫಸ್ಟ್ ಬ್ಯಾಚಲ್ಲಿ ಆ ಒಂದು ರೆಸಿಪಿ ಒಳಗೆ ಮಿಕ್ಸ್ ಮಾಡ್ಕೋತೀನಿ. ಸೊ ಅದು ಮಿಕ್ಸ್ ಆಗಬೇಕು. ಅದು ಮಿಕ್ಸ್ ಆಗಿ ಒಂದು ಸ್ವಲ್ಪ ತೇಲ್ ಬರಬೇಕು ತುಪ್ಪ ಅದು ಮೇಲಕ್ಕೆ. ಅಲ್ಲಿ ತನಕ ಅದನ್ನು ನಾವು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಬೇಕು, ಕುಕ್ ಮಾಡ್ಕೊಳ್ಬೇಕು. ಸಾರಿ ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ಇಂಟರಪ್ಷನ್ಸು ಕೂಡ ರೆಕಾರ್ಡ್ ಆಗಿಬಿಟ್ಟಿದೆ ವಿಡಿಯೋಲ್ಲಿ. ಸೊ ಈಗಷ್ಟೇ ಹೇಳ್ದಂಗೆ ಗೀಯನ್ನು ಒಂದು 2 ಬ್ಯಾಚಸ್ ಆಗಿ ಹಾಕ್ಕೋತೀನಿ. ನೆಕ್ಸ್ಟ್ ಇಲ್ಲಿ ನಾನು ಯುಟೆನ್ಸಿಲ್ಸ್ ಮೀನ್ಸ್ ಸಿಲ್ವರ್ ಪೂಜಾ ಸಾಮಾನನ್ನು ತೊಳ್ಕೊತಾ ಇದ್ದೀನಿ. ಇಲ್ಲಿ ಬೇಗ ಬೇಗ ಕೆಲಸ ಆಗಬೇಕು ಅಂಥೇಳಿ ನಾನು ಒಂದು ಈಸಿ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಆ್ಯಕ್ಚುಲಿ ಆ ಪ್ರಾಡಕ್ಟ್ ಬಗ್ಗೆ ಲಾಸ್ಟಲ್ಲಿ ನಾನು ಡಿಸ್ಕ್ಲೋಸ್ ಮಾಡಬೇಕು ಅಂತೇಳಿ ಇದ್ದೀನಿ. ಇವಾಗ ನಾವು ಬೇಗ ಕೆಲಸ ಮುಗಿಸ್ಕೊಳ್ಬೇಕಂದ್ರೆ ನಾವು ಪಿತಾಂಬರಿಗಿಂತ ಫಾಸ್ಟರಾಗಿ ಅದು ವರ್ಕ್ ಮಾಡುತ್ತೆ. ಸೊ ಇಲ್ಲಿ ನಾನು ಒಂದು ಬೌಲಲ್ಲಿ ಒಂದು ಲಿಕ್ವಿಡ್ ತೋರಿಸಿದ್ದೀನಿ. ಅದನ್ನು ಕಾಟನಲ್ಲಿ ಡಿಪ್ ಮಾಡಿ ನಾವು ಸಿಲ್ವರ್ ಪೂಜಾ ಐಟಮ್ಸ್ಗೆ ಅಪ್ಲೈ ಮಾಡಬೇಕು ಅಷ್ಟೇ. ಭಾಳ ತಿಕ್ತಕ್ಕಂಥ ಕೆಲಸ ಇಲ್ಲ, ಎಫರ್ಟ್ ಏನು ಬೇಕಾಗಿಲ್ಲ. ಜಸ್ಟ್ ಲೈಟಾಗಿ ಅಪ್ಲೈ ಮಾಡಿ ಅದನ್ನು ರಿನ್ಸ್ ಮಾಡಿಕೊಂಡು ವೈಪೌಟ್ ವಾಟರನ್ನೆಲ್ಲ ವೈಪ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಆ್ಯಂಡ್ ದೆನ್ ಮೋರ್ ಓವರ್ ಅದು 2 ವೀಕ್ಸ್ ಆಗಲಿ ಬಿಡ್ರಿ, ಹಂಗೆ ಬೆಳ್ಳಿ ಸಾಮಾನು ಒಂದು ಸ್ವಲ್ಪ ಬೆಳ್ಳಿಗೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ನಾನು ತೊಗೊಂಡಿರ್ತಕ್ಕಂಥ ಎಲ್ಲ ಸಿಲ್ವರ್ ಪೂಜಾ ಐಟಮ್ಸನ್ನು ಕೂಡ ನಾನು ಆ ಒಂದು ಲಿಕ್ವಿಡನ್ನು ಯೂಸ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಸಿಲ್ವರ್ ಪೂಜಾ ಐಟಮ್ಸನ್ನು ಯಾವ ಒಂದು ಐಟಮನ್ನು ಯೂಸ್ ಮಾಡಿಕೊಂಡು ನೀವು ಅದನ್ನು ಕ್ಲೀನ್ ಮಾಡ್ಕೊತೀರಾ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿರಿ. ಸೊ ದೆನ್ ಇಲ್ಲಿ ನಾನು ಪ್ರಸಾದ ರೆಡಿ ಆಗಿದೆಯಾ ಅಂತೇಳಿ ನೋಡ್ಕೊತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಬ್ಯಾಚ್ ಆಫ್ ಗೀಯನ್ನು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ನಾನು 4 ಏಲಕ್ಕಿ ಮತ್ತು ಒಂದು ಸ್ವಲ್ಪ ಜಾಪತ್ರೆಯನ್ನು ತೊಗೊಂಡಿದ್ದೀನಿ. ಅವೆರಡು ಚೆನ್ನಾಗಿ ಕುಟ್ಕೊಂಡು ಅದಕ್ಕೆ ಪುಡಿಯನ್ನು ಹಾಕ್ಕೊಳ್ಳೋಣ. ಬೇಕಿದ್ರೆ ನೀವು ಪಚ್ಚಕರ್ಪೂರ ಅಂಥೇಳಿ ಬರುತ್ತೆ, ಅದು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನನ್ನ ಕಡೆ ಅದು ಅವೈಲೇಬಲ್ ಇಲ್ಲ ಅಂಥೇಳಿ ನಾನು 2 ಐಟಮನ್ನಷ್ಟೇ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಜಾಪತ್ರೆ ಮತ್ತು ಏಲಕ್ಕಿ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ರೆಸಿಪಿ ಒಳಗೆ. ಮತ್ತು ಲಾಸ್ಟ್ ಪ್ರೊಸೆಸ್ ಬಂದು ಇಲ್ಲಿ ನಾವು ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇನ್ನು ಉಳಿದಿರ್ತಕ್ಕಂಥ ಗೀಯನ್ನು ಎಲ್ಲ ಇಲ್ಲಿ ನಾನು ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಯರ್ಲಿ 10 to 15 ಕ್ಯಾಶ್ಯೂ ನಟ್ಸ್ ಗೋಡಂಬಿಯನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಕಡಿಮೆ ತೊಗೊಳ್ಬೋದು, ನೋ ಪ್ರಾಬ್ಲಮ್. ಅದನ್ನು ನಾನೇನು ಸ್ಲೈಸಸ್ ಚಿಕ್ಕ ಪೀಸಸ್ ಆಗಿ ಏನು ಮಾಡ್ಕೊಂಡಿಲ್ಲ, ಡೈರೆಕ್ಟಾಗಿ ಹಂಗೆ ಆ್ಯಡ್ ಮಾಡಿದ್ದೀನಿ. ಅದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಗೀಯಲ್ಲಿ. ನೆಕ್ಸ್ಟ್ ಅದು ಫ್ರೈ ಆದಮೇಲೆ ನಾವು ರೈಸಿನ್ಸನ್ನು ಆ್ಯಡ್ ಮಾಡ್ಬೋದು, ಯಾಕಂದರೆ ರೈಸಿನ್ಸ್ ಭಾಳ ಬೇಗ ಫ್ರೈ ಆಗಿಬಿಡ್ತವೆ. ಸೊ ಯಾವತ್ತೂ ಗೋಡಂಬಿ ಸ್ವಲ್ಪ ಬ್ರೌನ್ ಕಲರ್ ಚೇಂಜ್ ಆದಮೇಲೆ ರೈಸಿನ್ಸನ್ನು ಆ್ಯಡ್ ಮಾಡಬೇಕು ನಾವಿಲ್ಲಿ. ಸೊ ಇವೆರಡೂ ಫ್ರೈ ಆಗಿದೆ. ನೆಕ್ಸ್ಟ್ ಅದನ್ನು ಈ ಕಡೆ ಕುಕ್ ಆಗಿರ್ತಕ್ಕಂಥ ಈ ರೈಸಲ್ಲಿ ಹಾಕೋಣ. ಸೊ ಅದೆಲ್ಲ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ. ಈಗ ಇದು ಪ್ರಸಾದ ರೆಡಿ ಇದೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ಪೂಜಾಗೆ ರೆಡಿ ಮಾಡ್ಕೊತಾ ಇದ್ದೀನಿ ಕಳಶಕ್ಕೆ. ಸೊ ಎಲ್ಲ ಪೂಜಾ ಸಾಮಾನನ್ನು ಆಲ್ರೆಡಿ ನಾನು ಇಲ್ಲಿ ಬಂದು ಜೋಡಿಸಿದ್ದೀನಿ. ಸೊ ಕಳಶಕ್ಕೆ ಅಂಥೇಳಿ ಕಳಶದೊಳಗೆ ನಾವು ಬಳಸ್ತಕ್ಕಂಥದ್ದು ಅಂದರೆ ನೀರು ಮತ್ತು ಒಂದು ಕಾಯಿನನ್ನು ಹಾಕ್ತೀವಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ, ಒಂದು ಹೂವು ಮತ್ತು ಅಕ್ಷತೆ ಕಾಳನ್ನು ಅದರಲ್ಲಿ ತುಂಬ್ತೀವಿ. ಅದಾದಮೇಲೆ ತೆಂಗಿನಕಾಯಿ ಮತ್ತು 5 ಎಲೆಯನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಲಕ್ಷ್ಮಿಯ ಒಂದು ಮುಖವಾಡವನ್ನು ಅದಕ್ಕೆ ಏರಿಸ್ತೀವಿ. ಸೊ ಇಲ್ಲಿ ಒಂದೊಂದು ಕಡೆ ಒಂದೊಂಥರ ಪೂಜಾ ವಿಧಾನ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಸೌತ್ ಕರ್ನಾಟಕ ಕಡೆ ನಾವು ತೆಂಗಿನಕಾಯನ್ನು ಮೇಲೆ ಇದು ಜುಟ್ಟೆಲ್ಲ ತೆಗೆದು ಪೂಜೆ ಮಾಡ್ತೀವಿ. ಬಟ್ ನಾರ್ತ್ ಕರ್ನಾಟಕ ಬಂದಾಗ ಡಿಫ್ರೆಂಟ್ ಅದು. ಸೊ ಇಲ್ಲಿ ಪೂಜಾ ಒಂದು ಪ್ರಾಕ್ಟೀಸ್ ಆಗಿರ್ಬೋದು ಅಥವಾ ಪದ್ಧತಿ ಆಗಿರ್ಬೋದು ಸ್ವಲ್ಪ ಡಿಫ್ರೆಂಟೇ ಅನಿಸ್ತು ನಾನು ಇಲ್ಲಿ ಫಸ್ಟ್ ನೋಡಿದಾಗ. ನಾವು ಫಲ, ಪುಷ್ಪ, ದೀಪ, ಧೂಪ ಎಲ್ಲ ಅರ್ಪಣೆ ಮಾಡಬೇಕು. ಲಾಸ್ಟಿಗೆ
ನಾವು ನೈವೇದ್ಯನ ಅರ್ಪಣೆ ಮಾಡೋಣ. ಸೊ ನಾನು ಇಲ್ಲಿ ಮಾಡಿರ್ತಕ್ಕಂಥ ಪ್ರಸಾದವನ್ನು ದೇವರಿಗೆ ನೈವೇದ್ಯವಾಗಿ ಮೊದಲಿಗೆ ಇಟ್ಟು ಆಮೇಲೆ ನಾವು ಅದನ್ನು ತಗೋತೀವಿ. ಫ್ರೆಂಡ್ಸ್, ನೀವು ಮಾಡ್ತಕ್ಕಂಥ ಪೂಜಾ ವಿಧಾನ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿರಿ. ನನ್ನ ಒಂದು ವಿಡಿಯೋಸ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಒಂದು ಥಮ್ಸಪ್ ಕೊಡಿರಿ. ಆ್ಯಂಡ್ ಅಗೇನ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಕಾರ್ತಿಕ ಮಾಸದ ಲಾಸ್ಟ್ ಸೋಮವಾರ ಪೂಜೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ನಾನು. ಕೊನೆಯದಾಗಿ ದೇವರಿಗೆ ಮಂಗಳಾರತಿಯನ್ನು ಕೊಟ್ಟೆ, ನೆಕ್ಸ್ಟ್ ಧೂಪನ ಹಚ್ಚಿದ್ದೀನಿ. ಸೊ ಇಲ್ಲಿಗೆ ನನ್ನ ಒಂದು ಪೂಜಾ ವಿಧಾನ ಮುಕ್ತಾಯ ಆಯಿತು. ಪೂಜಾ ಐಟಮ್ಸ್ಗೆ ತೊಳ್ಕೊಳ್ಳಿಕ್ಕೆ ಅಂಥೇಳಿ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ಸೊ ಅದ್ರ ಹೆಸರು ರೂಪೇರಿ ಅಂತೇಳಿ ನಾನಿಲ್ಲಿ ಲೋಕಲ್ ಶಾಪಲ್ಲೇ ಪರ್ಚೇಸ್ ಮಾಡಿದ್ದೀನಿ. ಇದು ಅಮೆಝಾನಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಒನ್ಸ್ ಅದನ್ನು ಯೂಸ್ ಮಾಡಿ ನೋಡಿ ಫ್ರೆಂಡ್ಸ್.